ಸಾಹಸ್ ನಗರದಲ್ಲಿ ವಿಕ್ರಮ್ ಅಂತ ಒಬ್ಬ ಮೀನುಗಾರ ಇದ್ದ. ಆ ಊರಲ್ಲಿರೋ ಜನರು ಅವನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು. ವಿಕ್ರಮ್ ಊರಲ್ಲಿ ಯಾರಿಗಾದ್ರೂ ತೊಂದ್ರೆ ಇದೆ ಅಂದ್ರೆ ಸಹಾಯ ಮಾಡಕ್ಕೆ ಯಾವಾಗ್ಲೂ ಮುಂದೆ ಇರ್ತಾ ಇದ್ದ. ಮತ್ತೆ ಪ್ರತಿದಿನ ತನ್ನ ಮನೆಯಲ್ಲಿ ಬಡ ಜನರಿಗೆ ವಿಕ್ರಮ್ ಅವ್ರ ಎಲ್ರಿಗೂ ಊಟ ಹಾಕ್ತಾ ಇದ್ದ. ತಗೊಳ್ಳಿ, ಇನ್ನೊಂದ್ ಸ್ವಲ್ಪ ತಿನ್ನಿ. ಆದ್ರೆ ಮಗನೇ, ನೀನೇನ್ ತಿಂತೀಯ? ನೀವು ನನ್ ಬಗ್ಗೆ ಚಿಂತೆ ಮಾಡಬೇಡಿ, ನೀವು ಕೇವಲ ಹೊಟ್ಟೆ ತುಂಬಾ ತಿನ್ನಿ. ಮಗನೇ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನೀನ್ ನಮ್ಮಂತ ಬಡವರಿಗೆ ಎಷ್ಟೊಂದೆಲ್ಲ ಮಾಡ್ತಾ ಇದೀಯಾ. ಅದು ನನ್ನ ಕರ್ತವ್ಯ ಅಷ್ಟೇ. ಜನರಿಗೆ ಸಹಾಯ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಧರ್ಮ. ಒಂದ್ ವೇಳೆ ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ಯಾವತ್ತೂ ಕೂಡ ಈ ರಾಜ್ಯದಲ್ಲಿರೋ ಬಡವರು ಹಸ್ಕೊಂಡ್ ಮಲ್ಗಕ್ಕೆ ಬಿಡಲ್ಲ. ಮತ್ತೆ ಇನ್ನೊಂದ್ ಕಡೆ ಸಾಹಸ್ ನಗರದ ರಾಜ ಅಮರ್ ಸಿಂಗ್ ಮತ್ತೆ ತನ್ನ ಸೇನಾಪತಿ ಮತ್ತೆ ಸೇನಾ ಅಧ್ಯಕ್ಷರಿಗೆ ದಾನ ಮಾಡ್ತಾ ಇದ್ದ. ಆಗ ರಾಜ ತನ್ನ ಸೇನಾಪತಿ ಮತ್ತೆ ಸಲಹೆಗಾರನಾದ ಬಾನುಗೆ ಹೇಳ್ತಾರೆ, ಈ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ ನನ್ನಂತ ದಾನವೀರರು. ಒಂದ್ ವೇಳೆ ನಾನು ಇಡೀ ರಾಜ್ಯ ಹುಡುಕಿದ್ರು ಕೂಡ ಆಗ್ಲೂ ಸಹ ನನಗಿಂತ ದೊಡ್ಡ ದಾನವೀರ ಸಿಗೋದಿಲ್ಲ. ಒಂದ್ ವೇಳೆ ನನಗೆ ಅಂತ ವ್ಯಕ್ತಿ ಏನಾದ್ರೂ ಸಿಕ್ಕಿದ್ರೆ ನಾನು ಅವನ್ಗೆ ಅರ್ಧ ರಾಜ್ಯ ಕೊಡೋದಕ್ಕೆ ತಯಾರಾಗಿದ್ದೀನಿ. ಮಹಾರಾಜರೇ, ನನ್ನನ್ನ ಕ್ಷಮಿಸ್ಬೇಕು, ನಾನ್ ನಿಮ್ಮ ಮಾತನ್ನ ತಡಿತಾ ಇದ್ದೀನಿ. ಆದ್ರೆ ಬಹುಶಃ ನನಗೆ ಅಂತ ಒಬ್ಬ ವ್ಯಕ್ತಿ ಗೊತ್ತು. ಅವನು ನಮ್ಮ ರಾಜ್ಯದಲ್ಲೇ ಇರೋದು. ಮತ್ತೆ ಅವನ ಹೆಸರು ವಿಕ್ರಮ್ ಅಂತ. ವೃತ್ತಿಯಲ್ಲಿ ಅವನು ಮೀನು ಹಿಡಿಯೋನಾಗಿರ್ಬಹುದು. ಆದ್ರೆ ಇಡೀ ರಾಜ್ಯದಲ್ಲಿ ಅವನ್ ಮಾಡೋ ದಾನ ಮತ್ತೆ ಒಳ್ಳೆ ಕೆಲ್ಸಕ್ಕೆ ಚರ್ಚೆ ಆಗ್ತಾ ಇರುತ್ತೆ. ಒಂದ್ ವೇಳೆ ಹಾಗಿದ್ರೆ ನಾವು ಅವನ್ನ ಹೋಗಿ ನೋಡ್ಲೇಬೇಕಾಗುತ್ತೆ. ಮತ್ತೆ ಅವನ್ನ ಪರೀಕ್ಷೆ ಮಾಡ್ಬೇಕು. ಏನು, ನೀನ್ ಕೂಡ ಜೊತೆಗೆ ಬರ್ತೀಯಲ್ಲ ಬಾನು? ಮಹಾರಾಜರೇ, ನಿಮ್ಮ ಮಾತಿಗೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದೀನ. ಆದ್ರೆ ಮಹಾರಾಜರೇ, ನಾವ್ ಹೀಗೇನಾದ್ರೂ ಹೋದ್ರೆ ನಾವ್ ಯಾರು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಮಾರು ವೇಷದಲ್ಲಿ ಹೋಗೋಣ. ರಾಜ ಅಮರ್ ಸಿಂಗ್ ಮತ್ತೆ ಬಾನು ಇಬ್ರು ಸಾಮಾನ್ಯ ವ್ಯಕ್ತಿ ವೇಷ ಧರಿಸ್ಕೊಂಡು ವಿಕ್ರಮ್ನ ಭೇಟಿ ಆಗೋಕೆ ಬರ್ತಾರೆ. ರಾಜ ಮತ್ತೆ ಭಾನು ಅಲ್ಲಿ ಬಂದ್ ತಲುಪ್ತಾರೆ. ಮತ್ತೆ ವಿಕ್ರಮ್ಗೆ ಹೇಳ್ತಾರೆ, ಏನಪ್ಪಾ, ನನಗ್ ಸ್ವಲ್ಪ ಸಹಾಯ ಮಾಡ್ತೀಯಾ? ಹಾ ಹೇಳಿ, ಏನ್ ಸಹಾಯ ಬೇಕು ನಿಮ್ಗೆ? ಅದು ನಮ್ಗೆ ಈ ತೀರದಿಂದ ಆ ತೀರಕ್ಕೆ ಹೋಗ್ಬೇಕಾಗಿತ್ತು. ನೀನ್ ನಿನ್ ದೋಣಿಯಲ್ಲಿ ನಮ್ನ ಕೂರ್ಸ್ಕೊಂಡು ಹೋಗ್ತೀಯಾ? ಅದೇನಂದ್ರೆ ಈ ದೋಣಿಯಲ್ಲಿ ಅಷ್ಟೊಂದು ಜಾಗ ಅಂತೂ ಇಲ್ಲ. ಆದ್ರೆ ನಿಮ್ಗಳನ್ನ ನಾನು ನದಿ ದಾಟಿಸಿ ಆ ತೀರಕ್ಕೆ ಕರ್ಕೊಂಡು ಹೋಗ್ತೀನಿ, ಚಿಂತೆ ಮಾಡಬೇಡಿ. ನಿನಗೆ ತುಂಬಾ ತುಂಬಾ ಧನ್ಯವಾದ. ವಿಕ್ರಮ್ ರಾಜ ಮತ್ತೆ ಭಾನುನ ಆ ನದಿ ದಡದಲ್ಲಿ ಕರ್ಕೊಂಡು ಹೋಗ್ತಾನೆ. ಮತ್ತೆ ಭಾನು ವಿಕ್ರಮ್ಗೆ ಹೇಳ್ತಾನೆ, ಧನ್ಯವಾದ ಕಣಪ್ಪ. ಸ್ವಲ್ಪ ಏನಾದ್ರೂ ತಿನ್ನಕ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನೀವುಗಳು ಚಿಂತೆ ಮಾಡಬೇಡಿ, ನೀವು ನಮ್ಮನೆಗೆ ಬನ್ನಿ, ನಾನು ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ. ವಿಕ್ರಮ್ ರಾಜ ಮತ್ತೆ ಭಾನುನ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಅಡಿಗೆ ಮಾಡಿ ಅವ್ರಿಗೆ ಬಡಿಸ್ತಾನೆ. ವಿಕ್ರಮ್, ನೀನು ಕೂಡ ನಮ್ ಜೊತೆಗೆ ಕೂತ್ಕೊಂಡು ಊಟ ಮಾಡು. ಅದು ಅಡಿಗೆ ಇವತ್ತು ಇಷ್ಟೇ ಮಾಡಿದ್ದು, ನಾನ್ ನಾಳೆ ಊಟ ಮಾಡ್ತೀನಿ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ. ನನ್ನ ಹೊಟ್ಟೆ ಅದರಿಂದನೇ ತೃಪ್ತಿ ಆಗುತ್ತೆ. ಊಟ ಕೊಟ್ಟಿದ್ಕೆ ಧನ್ಯವಾದ ವಿಕ್ರಮ್. ಈಗ ನಾವುಗಳು ಹೊರಡೋ ಸಮಯ ಆಗಿದೆ. ಇವಾಗ ನೀವ್ ಎಲ್ಲಿಗೆ ಹೋಗ್ತೀರಾ? ಈಗ ತುಂಬಾ ತಡವಾಗಿದೆ. ಇವತ್ ನೀವು ಇಲ್ಲೇ ಮಲ್ಕೊಳ್ಳಿ. ರಾಜ ಮತ್ತೆ ಭಾನು ಅವತ್ ರಾತ್ರಿ ಅಲ್ಲೇ ಉಳ್ಕೋತಾರೆ. ಮತ್ತೆ ಬೆಳಿಗ್ಗೆ ವಿಕ್ರಮ್ ಎಚ್ಚರ ಆಗೋಕ್ಕಿಂತ ಮುಂಚೆನೆ ಅರಮನೆಗೆ ಹೋಗಿ ತಲುಪ್ತಾರೆ. ಮತ್ತೆ ತಮ್ಮ ನಿಜವಾದ ವೇಷದಲ್ಲಿ ಬದಲಾಗ್ತಾರೆ. ಮತ್ತೆ ರಾಜ ಅಮರ್ ಸಿಂಗ್ ವಿಕ್ರಮ್ಗೆ 2 ದಿನದ ಮೇಲೆ ಅರಮನೆಗೆ ಬರಕ್ಕೆ ಆಮಂತ್ರಣ ಕೊಡ್ತಾರೆ. ಬಾ ವಿಕ್ರಮ್, ಬಾ. ನಿನಗೆ ಸ್ವಾಗತ ಈ ದರ್ಬಾರಿಗೆ. ನಿಮಗೆ ಧನ್ಯವಾದ ಮಹಾರಾಜರೇ. ಆದ್ರೆ ನಾನು ತಿಳ್ಕೋಬಹುದಾ ನನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಅಂತ? ನಾನು ಮತ್ತೆ ನನ್ನ ಸಲಹೆಗಾರ ಬಾನು 2 ದಿನಗಳ ಹಿಂದೆ ಮಾರುವೇಷದಲ್ಲಿ ನಿನ್ನ ಭೇಟಿ ಆಗೋದಕ್ಕಂತ ಬಂದ್ವಿ. ಮತ್ತೆ ನೀನ್ ನಮ್ಗೆ ತುಂಬಾ ಸಹಾಯ ಮಾಡ್ದೆ. ನಾನ್ ನಿನ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೆ. ಅದಕ್ಕೆ ಪರೀಕ್ಷೆ ಮಾಡೋಣ ಅಂತ ಬಂದಿದ್ವಿ. ನಿನ್ ಬಗ್ಗೆ ನಾನು ಏನೆಲ್ಲ ಮಾತು ಕೇಳಿದ್ನೋ ಅದೆಲ್ಲ ಖಂಡಿತವಾಗ್ಲೂ ನಿಜ ಆಗೋಯ್ತು. ಇತ್ತಗೋ, ಚಿನ್ನ ಮತ್ತೆ ಮುತ್ತು ರತ್ನಗಳ ಒಂದು ಸಣ್ಣ ಕಾಣಿಕೆ. ಮಹಾರಾಜರೇ, ನೀವು ನನ್ನ ಯೋಗ್ಯ ಅನ್ಕೊಂಡಿದ್ದಕ್ಕೆ ಧನ್ಯವಾದ. ಆದ್ರೆ ನಾನು ಈ ಚಿನ್ನ ಮುತ್ತು ರತ್ನ ಹಿಡ್ಕೊಂಡು ಏನ್ ಮಾಡ್ಲಿ? ನಿನಗೇನ್ ಬೇಕು? ನಾನ್ ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಾನ್ ನಿನಗೆ ಎಲ್ಲದನ್ನೂ ಕೊಡ್ತೀನಿ. ನನ್ನ ಕೈಯಿಂದ ಏನೆಲ್ಲ ಆಗುತ್ತೋ ಅಷ್ಟು. ಧನ್ಯವಾದ ಮಹಾರಾಜರೇ. ನನಗೆ ನಿಮ್ಮಿಂದ ಒಂದು ಚಿಕ್ಕ ವಸ್ತು ಬೇಕು ಅಷ್ಟೇ. ನೀವು ಪ್ರತಿದಿನ ನಮ್ಮನೆಗೆ 1 ಅಕ್ಕಿ ಕಾಳನ್ನ 2ರಷ್ಟು ಕಳಿಸ್ಬೇಕು. ಹೇಗಂದ್ರೆ 1 ಅಕ್ಕಿ ಕಾಳು ಒಂದಿನ, ಮತ್ತೆ 2ನೇ ದಿನ 2 ಅಕ್ಕಿ ಕಾಳುಗಳು.
ಮತ್ತೆ 3ನೇ ದಿನ 4 ಅಕ್ಕಿ ಕಾಳುಗಳು. ಈ ರೀತಿಯಾಗಿ ನಮ್ಮ ಮನೆ ಕಳಿಸ್ಬಿಡಿ. ಅಲ್ಲ, ಇಷ್ಟೇನಾ ವಿಕ್ರಮ್? ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆಗುತ್ತೆ. ಧನ್ಯವಾದಗಳು ಮಹಾರಾಜ. ವಿಕ್ರಮ್ ಅರಮನೆಯಿಂದ ತನ್ನ ಮನೆಗೆ ಹೊರಟು ಹೋಗ್ತಾನೆ. ಮತ್ತೆ ರಾಜ ಅಮರ್ ಸಿಂಗ್ ಸೇನಾಪತಿ ಬಾನುಗ್ ಹೇಳ್ತಾರೆ, ವಿಕ್ರಮ್ ಒಳ್ಳೆ ಮನುಷ್ಯ ಏನೋ ಹೌದು, ಆದ್ರೆ ಇವನ್ಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ ಅನ್ಸುತ್ತೆ. ನಾನು ಅವನ್ಗೆ ಚಿನ್ನ ಮುತ್ತುರತ್ನಗಳನ್ನ ಕೊಡ್ತೀನಿ ಅಂತ ಹೇಳಿದೆ, ಆದ್ರೆ ಅವನು ಅದನ್ನ ಬಿಟ್ಟು ಅಕ್ಕಿ ಕಾಳು ಬೇಕು ಅಂತಿದ್ದಾನೆ. ನನಗೂ ಕೂಡ ಇದನ್ನ ನೋಡಿ ವಿಚಿತ್ರ ಅನಿಸ್ತಿದೆ ಮಹಾರಾಜರೇ. ಅರಮನೆಯ ಖಜಾನೆಯಿಂದ ಪ್ರತಿದಿನ ಅಕ್ಕಿ ಕಾಳುಗಳು ಡಬಲ್ ಆಗಿ ವಿಕ್ರಮ್ ಮನೆಗೆ ಕೊಡ್ತಾರೆ. ನೋಡುತ್ತಿದ್ದಂತೆ 1 ಚೀಲ ಮತ್ತೆ 2 ಚೀಲ ಮತ್ತೆ 1 ತಿಂಗಳು ಆದ್ಮೇಲೆ ಅಕ್ಕಿ ಖಜಾನೆಯಿಂದ ತುಂಬಾನೇ ಚೀಲಗಳು ವಿಕ್ರಮ್ ಮನೆಗೆ ಹೋಗಕ್ಕೆ ಶುರು ಆಗುತ್ತೆ. ಮತ್ತೆ ವಿಕ್ರಮ್ ಎಲ್ಲ ಅಕ್ಕಿ ಚೀಲಗಳನ್ನ ಊರ್ನಲ್ಲಿರೋ ಬಡ ಜನರಿಗೆ ಹಂಚಿಬಿಡ್ತಾನೆ. ಆಗ ಬಾನು ರಾಜನಿಗೆ ಹೇಳ್ತಾನೆ, ಮಹಾರಾಜರೇ, ಅಕ್ಕಿಯ ಸುಮಾರು ಮೂಟೆಗಳನ್ನ ವಿಕ್ರಮ್ ಮನೆಗೆ ಕಳಿಸಿದ್ದೀವಿ. ಕೇವಲ ಕೆಲವು ಅಕ್ಕಿ ಮೂಟೆಗಳಿಂದ ನಾನು ಬಡವನಾಗಲ್ಲ. ನಿಧಾನವಾಗಿ ರಾಜ್ಯದ ಎಲ್ಲ ಜನರು ವಿಕ್ರಮ್ ಮನೆಗೆ ಅಕ್ಕಿನ ಕೊಂಡ್ಕೊಳ್ಳಕ್ಕೆ ಬರ್ತಾರೆ. ಪೂರ್ತಿ ರಾಜ್ಯದಲ್ಲೇ ವಿಕ್ರಮ್ ಹೆಸರೇ ಕೇಳಿ ಬರ್ತಾ ಇರುತ್ತೆ. ಈ ವಿಷಯ ಸೇನಾಧಿಪತಿ ಬಾನು ರಾಜಾಗೆ ಹೇಳ್ತಾನೆ, ಮಹಾರಾಜರೇ, ಇಡೀ ರಾಜ್ಯದಲ್ಲಿ ವಿಕ್ರಮ್ ಬಗ್ಗೆನೆ ಗುಣಗಾನ ಆಗ್ತಾ ಇದೆ. ಹೀಗಾಗಲ್ಲ ತಾನೆ? ನಮ್ಮ ಅನ್ನಕೋಶದಿಂದ ಮೂಟೆ ಕಳಿಸಿ ಅವನ್ ನಮ್ಗೆ ಸಮಸ್ಯೆ ಆಗಲ್ಲ ತಾನೆ? ಇದನ್ನ ಕೇಳಿಸ್ಕೊಂಡು ರಾಜ ಅಮರ್ ಸಿಂಗ್ಗೆ ಚಿಂತೆ ಆಗುತ್ತೆ. ಮತ್ತೆ ವಿಕ್ರಮ್ಗೆ ಅರಮನೆಗೆ ಬರೋಕ್ ಹೇಳ್ತಾರೆ. ನನಗ್ ಗೊತ್ತಿದೆ ನೀನ್ ಏನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ವಿಕ್ರಮ್. ನೀನ್ ನನ್ ಸಿಂಹಾಸನದ ಮೇಲೆ ಆಳ್ವಿಕೆ ಮಾಡ್ಬೇಕು ಅಂತಿದ್ಯಾ. ಅದೇ ಕಾರಣಕ್ಕೆ ನೀನ್ ನಮ್ಮಿಂದ ಅಕ್ಕಿನ ತಗೋತಾ ಇದ್ಯಾ ಮತ್ತೆ ಇಡೀ ರಾಜ್ಯಕ್ಕೆ ಹಂಚ್ತಾ ಇದ್ಯಾ. ಒಂದ್ ವೇಳೆ ಹಾಗಿದ್ರೆ ಮಹಾರಾಜರೇ, ನೀವ್ ನನಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸ್ಬಿಡಿ. ಮತ್ತೆ ಅದ್ರ ಜಾಗದಲ್ಲಿ ಬೇರೆ ಏನಾದ್ರೂ ಕಳ್ಸೋದಕ್ಕೆ ಶುರು ಮಾಡಿ. ಭಾನು ಇದನ್ ಕೇಳಿಸ್ಕೊಂಡು ರಾಜನ್ ಹತ್ರ ಹೋಗಿ ನಿಧಾನವಾಗಿ ಹೇಳ್ತಾನೆ. ಭಾನು ಹೇಳಿದ ಮಾತನ್ನ ರಾಜ ಕೇಳಿಲ್ಲ ಅಂದ್ರೆ ನೀವು ಭಾಷೆನ ಮೀರೋ ಹಾಗಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ರಾಜ ಅವನ್ ಮಾತಿಗೆ ಒಪ್ಪಿಗೆ ಕೊಡ್ತಾನೆ. ಸರಿ, ಹೇಳಿ ನಿನ್ಗೆ ಅಕ್ಕಿ ಬದಲಾಗಿ ಏನ್ ಬೇಕು ಅಂತ. ನಾನ್ ನಿನ್ಗೆ ಅದನ್ನು ಕೂಡ ಕೊಡೋದಕ್ಕೆ ತಯಾರಾಗಿದ್ದೀನಿ. ಯಾವ ರೀತಿಯಲ್ಲಿ ನೀವು ನನಗೆ ಅಕ್ಕಿ ಕಳಿಸ್ತಾ ಇದ್ರೋ ಆ ಜಾಗದಲ್ಲಿ ನನಗೆ ಬೇಳೆ ಕಳಿಸ್ಕೊಡಿ. ಮತ್ತೆ ಯಾವ ರೀತಿಯಲ್ಲಿ ಅಕ್ಕಿನ ವಿಕ್ರಮ್ಗೆ ಕಳಿಸ್ಕೊಡ್ತಾ ಇದ್ರೋ ಅದೇ ತರ ಬೇಳೆ ಕೂಡ ಅವ್ರ ಮನೆಗೆ ಕಳಿಸೋಕೆ ಶುರು ಆಯ್ತು. ಮತ್ತೆ 1 ತಿಂಗಳ ನಂತರ ವಿಕ್ರಮ್ ತನ್ನ ಊರಲ್ಲಿರೋ ಬಡ ಜನರನ್ನ ಸೇರಿಸಿ ಅವ್ರಿಗೆ ಬೇಳೆ ಹಂಚಕ್ಕೆ ಶುರು ಮಾಡ್ತಾನೆ. ಮತ್ತೆ ಇಡೀ ರಾಜ್ಯದಲ್ಲಿ ಈ ವಿಷಯ ಹರಡ್ಬಿಡುತ್ತೆ. ಈಗ ಮತ್ತೆ ರಾಜ ಅಮರ್ ಸಿಂಗ್ ಚಿಂತೆಗೆ ಒಳಗಾಗ್ತಾರೆ. ನಾವೀಗ ಏನಾದ್ರೂ ಒಂದು ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಾವೇ ತಿನ್ನೋದಕ್ಕೆ ನಮ್ಗೆ ಏನು ಕೂಡ ಉಳಿದಿರೋಲ್ಲ. ಆಗ ನಾವು ಏನ್ ತಿನ್ನೋದು? ಚಿನ್ನ ಮತ್ತೆ ಮುತ್ತುರತ್ನಗಳ? ಮಹಾರಾಜರೇ, ನನ್ನ ಹತ್ರ ಒಂದು ಉಪಾಯ ಇದೆ. ಒಂದ್ ವೇಳೆ ನಾವು ವಿಕ್ರಮ್ ಮೇಲೆ ಸುಳ್ಳು ಆರೋಪ ಹಾಕಿದ್ರೆ ವಿಕ್ರಮ್ ನಮ್ಮ ಅನ್ನದ ಕೋಶದಲ್ಲಿ ಅಕ್ಕಿ ಕಳ್ತನ ಮಾಡ್ತಿದ್ದ ಅಂತ, ಅವಾಗ ನಾವು ಇವನ್ಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸಬಹುದು. ಅದು ಹೇಗೆ? ನಿಮಗ್ ಗೊತ್ತಿರೋ ಹಾಗೆ ನಾವು ಅವನ್ಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸ್ಬಿಟ್ರೆ ನಾವು ವಿಕ್ರಮ್ ಮೇಲೆ ಆರೋಪ ಮಾಡೋಣ. ಅವನು ಅನ್ನದ ಕೋಶದಿಂದ ದವಸ ಧಾನ್ಯಗಳನ್ನ ಕಳ್ತನ ಮಾಡ್ತಿದ್ದಾನೆ. ಮತ್ತೆ ಯಾವ್ದಾದ್ರು ವ್ಯಕ್ತಿಗೆ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಹೇಳೋಣ, ಅವನ್ನ ಒಪ್ಸೋಣ. ಸರಿಯಾಗಿ ಹೇಳ್ತಿದ್ಯಾ. ಆಗ ನಾನು ಅವನ್ನ ಕ್ಷಮಿಸ್ಬಿಡ್ತೀನಿ. ಆಮೇಲೆ ಪ್ರತಿದಿನ ಅವನ ಮನೆಗೆ ಹೋಗುವಂತ ಬೇಳೆನ ನಿಲ್ಲಿಸ್ಬಿಡ್ತೀನಿ. ಮತ್ತೆ ಮಾರನೇ ದಿನ ವಿಕ್ರಮನ್ನ ಅರಮನೆಗೆ ಬರಕ್ ಹೇಳ್ತಾರೆ. ಮತ್ತೆ ಅವನ್ ಮೇಲೆ 3 ಅಕ್ಕಿ ಚೀಲಗಳನ್ನ ಕಳುವಾಗಿದೆ ಅಂತ ಅವನ್ ಮೇಲೆ ಹಾಕ್ತಾರೆ. ನಿನ್ನೆ ನಮ್ಮ ಅನ್ನದ ಕೋಶದಿಂದ 3 ಮೂಟೆ ಅಕ್ಕಿ ಕಳ್ತನ ಆಗಿದೆ. ಮತ್ತೆ ನನಗೆ ಗೊತ್ತಾಗಿದೆ ಆ ಕಳ್ತನ ಮಾಡಿರೋದು ನೀನೇ ಅಂತ. ಮಹಾರಾಜ, ನಾನು ಅಕ್ಕಿ ಕಳ್ತನ ಮಾಡಿ ಏನ್ ಮಾಡ್ಲಿ? ಮತ್ತೆ ನಾನು ಕಳ್ತನ ಮಾಡಿದೀನಿ ಅಂತ ನಿಮ್ಮ ಹತ್ರ ಯಾವ ಸಾಕ್ಷಿ ಇದೆ? ಸಾಕ್ಷಿ ಇದೆ. ನಿನ್ನೆ ನೀನು ಅಕ್ಕಿ ಕೋಶದಿಂದ ಅಕ್ಕಿ ಕಳ್ತನ ಮಾಡ್ಬೇಕಾದ್ರೆ ಆಗ ದರ್ಪಣ್ ಅಂತ ಇದನ್ನಲ್ಲ, ಅದೇ ರಾಜ್ಮಹಲ್ ಹೊರಗಡೆ ಇರೋನು, ಅವನು ನೀನ್ ಕಳ್ತನ ಮಾಡೋದನ್ನ ನೋಡಿದನಂತೆ. ಒಂದ್ ವೇಳೆ ಹಾಗಿದ್ರೆ ನಾನು ಕೂಡ ಅವನು ಏನ್ ಹೇಳಿದನಂತ ಕೇಳ್ಬೇಕಾಗತ್ತೆ. ಭಾನು ದರ್ಪಣನನ್ನ ಅರಮನೆಗೆ ಬರಕ್ಕೆ ಹೇಳ್ತಾನೆ. ಆಗ ದರ್ಪಣ್ಗೆ ವಿಕ್ರಮ್ನ ನೋಡಿ ಆಶ್ಚರ್ಯ ಆಗುತ್ತೆ. ವಿಕ್ರಮ್, ನೀನು ನಿನ್ನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬೇಕು ಅಂತ ನನಗೆ ಮುಂಚೆನೇ ಏನಾದ್ರೂ ಗೊತ್ತಾಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯನ ಒಪ್ಕೋತಾ ಇರ್ಲಿಲ್ಲ. ನನಗೆ ಮತ್ತೆ ನನ್ನ ಪರಿವಾರಕ್ಕೆ ಏನು ತಿನ್ನಕ್ಕಿಲ್ದೇ ಇರುವಾಗ
ವಿಕ್ರಮೇ ನಮ್ಗೆ ಪ್ರತಿದಿನ ಊಟ ಕೊಡ್ತಾ ಇದ್ದ, ಮತ್ತೆ ಉಳ್ಕೊಳ್ಳೋ ಕೂಡ ಜಾಗ ಕೊಡ್ತಾ ಇದ್ದ. ಆದ್ರೆ ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯಾ? ನನಗೆ ಮಹಾರಾಜರ ಸಲಹೆಗಾರ ಬಾನು ನಿನ್ನ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಅಂತ ಹೇಳಿದ್ರು. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಆ ವ್ಯಕ್ತಿ ನೀನು ಅಂತ. ವಿಕ್ರಮ್, ನನ್ನ ಕ್ಷಮಿಸ್ಬಿಡು. ಇದನ್ನ ಕೇಳಿಸ್ಕೊಂಡು ರಾಜ ಮತ್ತೆ ಭಾನುಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನನ್ನನ್ನ ಕ್ಷಮಿಸ್ಬಿಡು ವಿಕ್ರಮ್. ನಾನು ಅನ್ಕೊಂಡಿದ್ದೆ ನೀನು ನಾನು ಕೊಟ್ಟಿರುವಂತ ಅಕ್ಕಿ ಮತ್ತೆ ಬೇಳೆ ಇಟ್ಕೊಂಡು ನನ್ನ ವಿರುದ್ಧವಾಗಿ ಅದನ್ನ ಉಪಯೋಗಿಸ್ಕೋತೀಯ ಅಂತ. ಹಾಗೆಲ್ಲ ಏನೂ ಇಲ್ಲ ಮಹಾರಾಜ್ರೆ. ಒಂದ್ ವೇಳೆ ನಾನು ದುಡ್ಡು ಮಾಡ್ಬೇಕು ಅಂದಿದ್ರೆ ಅಥವಾ ನಾನು ಶ್ರೀಮಂತ ಆಗ್ಬೇಕು ಅನ್ಕೊಂಡಿದ್ರೆ ನೀವು ನನಗೆ ಚಿನ್ನ ಮುತ್ತುರತ್ನ ಕೊಟ್ಟಾಗ ಆಗ್ಲೇ ನಾನು ಎಲ್ಲಾ ಚಿನ್ನ ಮುತ್ತುರತ್ನಗಳನ್ನ ತಗೊಂಡ್ಬಿಡ್ತಿದ್ನಲ್ಲ. ನಾನ್ ಕೇವಲ ಒಬ್ಬ ಮೀನುಗಾರ ಅಷ್ಟೇ. ಜನರಿಗೆ ಸಹಾಯ ಮಾಡಕ್ಕೆ ಇಷ್ಟ ಆಗುತ್ತೆ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮಹಾರಾಜ. ನೀವು ನನಗೆ ಅಕ್ಕಿ ಮತ್ತೆ ಬೇಳೆ ಕೊಟ್ಟಿದ್ರಲ್ಲ, ಅದೇ ಕಾರಣದಿಂದ ಯಾವುದೇ ಬಡವ ಕೂಡ ಇಡೀ ರಾಜ್ಯದಲ್ಲಿ ಹಸ್ಕೊಂಡು ಮಲಗ್ತಾ ಇಲ್ಲ ಮಹಾರಾಜ. ನಿಜವಾಗ್ಲು ಇದುವರೆಗೂ ನಾನು ನಿನ್ನಂತ ಒಳ್ಳೆ ಮೀನುಗಾರನ್ನ ಎಲ್ಲೂ ಕೂಡ ನೋಡಿಲ್ಲ. ನೀನ್ ಇವತ್ ನನಗೆ ಕಲ್ಸ್ಕೊಟ್ಟೆ. ದಾನವೀರನ ಮನಸ್ಸು ಅವನ ನಿಜವಾದ ಗುರ್ತಾಗಿರುತ್ತೆ. ಬೇರೆಯವ್ರಿಗೆ ಕಷ್ಟ ಬಂದಾಗ ಅವನವ್ರಿಗೆ ಸಹಾಯ ಮಾಡಿ ಆ ಗುರ್ತನ್ನ ತೋರಿಸ್ತಾನೆ. ರಾಜ ಅಮರ್ ಸಿಂಗ್ ವಿಕ್ರಮನ್ನ ಮಂತ್ರಿಯ ಜಾಗದಲ್ಲಿ ಕೂರಿಸ್ತಾನೆ. ಆದ್ರೆ ವಿಕ್ರಮ್ ಇನ್ಮೇಲೆ ಅಕ್ಕಿ ಮತ್ತೆ ಬೇಳೆನ ತಗೊಳ್ಳೋದನ್ನ ನಿರಾಕರಿಸ್ತಾನೆ. ಆಮೇಲೆ ಸಾಹಸ್ ನಗರದಲ್ಲಿ ಯಾವುದಕ್ಕೂ ಜನರು ಕೊರತೆ ಇಲ್ದಂಗೆ ಇರ್ತಾರೆ. ರಾಮ್ನಗರದಲ್ಲಿ ಸೋಹನ್ ಹೆಸರಿನ ಒಬ್ಬ ಮೀನುಗಾರ ಇದ್ದ. ಅವನ ಹತ್ರ ತುಂಬಾ ದೊಡ್ಡ ಬಲೆ ಇತ್ತು. ಅವನು ಪ್ರತಿದಿನ ನದಿಗೆ ಹೋಗಿ ತುಂಬಾ ಮೀನುಗಳನ್ನ ಹಿಡ್ಕೊಂಡು ಬರ್ತಿದ್ದ. ಸೋಹನ್ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಮೀನುಗಾರ ಆಗಿದ್ದ. ಬೇರೆ ಮೀನುಗಾರರು ಅವನನ್ನ ನೋಡಿ ಹೊಟ್ಟೆ ಹೊಡ್ಕೋತಾ ಇದ್ರು. ಆದ್ರೆ ಸೋಹನ್ ಪ್ರತಿದಿನ ಸಿಕ್ಕಾಪಟ್ಟೆ ಮೀನನ್ನ ಹಿಡ್ಕೊಂಡ್ ಬಂದು ಮಾರ್ಕೆಟ್ ತಗೊಂಡ್ ಹೋಗಿ ಅದನ್ನ ಮಾರ್ತಿದ್ದ. ಅರೆ ಸೋಹನಣ್ಣ, ನೀನ್ ಇಷ್ಟೆಲ್ಲ ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀಯಾ? ನಿನಗಂತೂ ಒಳ್ಳೆ ಸಂಪಾದನೆ ಆಗ್ಬೋದು ಅಲ್ವಾ? ಏನೆಲ್ಲ ಇದೆಯೋ ಎಲ್ಲ ದೇವರು ಕೊಟ್ಟಿರೋ ಕೃಪೆ. ಅವರಿಂದಾನೇ ನನಗೇನೋ ಒಳ್ಳೇದ್ ನಡೀತಾ ಇದೆ. ನಡಿ, ಹಾಗಾದ್ರೆ ಇದೇ ವಿಷಯಕ್ಕೆ ನಿನ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ. ಇದೇ ತರ ಸೋಹನ್ನ ಮೀನಿನ ವ್ಯಾಪಾರ ತುಂಬಾ ಚೆನ್ನಾಗ್ ನಡೀತಿತ್ತು. ಸೋಹನ್ ಮನ್ಸಿಂದ ತುಂಬಾ ಒಳ್ಳೆಯವನಾಗಿದ್ದ. ಹಾಗಾಗಿ ಅವನ ಸ್ನೇಹಿತರು ಯಾವಾಗ್ಲೂ ಅವನ ಹತ್ರ ದುಡ್ಡು ಇಸ್ಕೊತಾ ಇದ್ರು. ಆದ್ರೆ ಈ ವಿಷಯಕ್ಕೆ ಅವನ್ ಹೆಂಡತಿ ವಿಮ್ಲಾಗೆ ಯಾವಾಗ್ಲೂ ಕೋಪ ಬರ್ತಿತ್ತು. ಇಲ್ಲಿವರೆಗೂ ಸಮಾಜ ಸೇವೆ ಮಾಡಿ ಯಾರಿಗೇನ್ ಸಿಕ್ಕಿದೆ? ಮತ್ತೆ ಸಮಾಜ ಸೇವೆ ಮಾಡೋ ಅಗತ್ಯ ಆದ್ರೂ ಏನಿದೆ? ಆ ದೇವ್ರು ಎಲ್ರಿಗೂ ಕೈಕಾಲ್ ಕೊಟ್ಟಿದ್ದಾನೆ. ಕಷ್ಟ ಪಡ್ಲಿ ಸುಖ ಪಡ್ಲಿ ಅಲ್ವಾ? ನೀನ್ ಹೇಳೋದು ಸರಿನೇ ಭಾಗ್ಯವಾನ್. ಆದ್ರೆ ನಮಗಿವಾಗ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ. ಹಾಗೂ ಇಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೇ. ಅಗತ್ಯ ಬಿದ್ದಾಗ ಯಾರು ಸಹಾಯಕ್ ಬರಲ್ಲ. ಒಂದು ದಿನ ಸೋಹನ್ನ ಹಳೆ ಸ್ನೇಹಿತ ರಮೇಶ್ ಸೋಹನ್ನ ಭೇಟಿ ಮಾಡಕ್ ಬರ್ತಾನೆ. ರಮೇಶ್ ತುಂಬಾ ದಿನದಿಂದ ಸೋಹನ್ ದುಡ್ಡು ಮೇಲೆ ಒಂದು ಕಣ್ಣು ಹಾಕಿದ್ದ. ಏನ್ ಸಮಾಚಾರ? ನೀನಂತೂ ಬಹಳ ಸುಂದರವಾದ ಮನೆ ಮಾಡಿದ್ಯಾ. ಆದ್ರೆ ಏನ್ ಹೇಳೋದು, ನನಗಂತೂ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ನಷ್ಟವಾಗಿದೆ. 2 ಹೊತ್ತಿನ ಊಟ ಕೂಡ ಬಹಳ ಕಷ್ಟವಾಗಿ ಸಿಗ್ತಾ ಇದೆ. ಇದಂತೂ ಬಹಳ ಕೆಟ್ಟದಾಗಿದೆ. ನಿನಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು. ಆದ್ರೆ ರಮೇಶ್ ಅಣ್ಣ, ನೀವ್ ಹಾಕೊಂಡಿರೋ ಬಟ್ಟೆ ಮತ್ತೆ ಶೂನ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲ? ಊಟಕ್ಕೂ ನಿಮ್ ಹತ್ರ ದುಡ್ಡಿಲ್ಲ ಅನ್ನೋ ತರ. ನಿಮ್ ಹೊಟ್ಟೆ ನಿಮ್ ಶರ್ಟ್ ಬಟನ್ ಇಂದ ಹೊರಗ್ ಬರ್ತಾ ಇದೆ, ನೋಡ್ಕೊಳ್ಳಿ. ಇದೆಲ್ಲ ಮುಂಚೆದು. ಈಗ ನಾವು ಹೊಸದಾಗಿ ತಗೊಳ್ಳೋದಿಕ್ಕೆ ದುಡ್ಡೆಲ್ಲಿದೆ? ಸೋಹನ್ ರಮೇಶ್ ಅಳೋದನ್ನ ನೋಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಸಾಲ್ವಾ ಕೊಡ್ತಾನೆ. ರಮೇಶ್ ಅಲ್ಲಿಂದ ಖುಷಿ ಖುಷಿಯಿಂದ ವಾಪಸ್ ಹೊರಟೋಗ್ತಾನೆ. ಆದ್ರೆ ವಿಮ್ಲಾ ಸೋಹನ್ ಮೇಲೆ ಕೋಪ ಮಾಡ್ಕೋತಾಳೆ. ಸೋಹನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ವಿಮ್ಲಾ ಒಳ್ಳೆ ಕೆಲ್ಸ ಮಾಡೋದನ್ನ ತಡಿತಾಳೆ ಅಂತ. ಆದ್ರೆ ಹಾಗಿರ್ಲಿಲ್ಲ. ಇವತ್ತಂತೂ ಬಹಳ ಮೀನುಗಳು ಸಿಕ್ಕಿದಾವೆ. ಒಳ್ಳೆ ಸಂಪಾದನೆ ಆಗುತ್ತೆ. ಇದನ್ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಸೋಹನ್ ತರ್ತಾ ಇದ್ದಿದ್ ಮೀನು ಆ ಕೂಡ್ಲೆ ವ್ಯಾಪಾರ ಆಗೋಗ್ತಿತ್ತು. ಅದನ್ನ ನೋಡಿ ಸೋಹನ್ಗೆ ಖುಷಿ ಆಗ್ತಿತ್ತು. ಆ ಕೂಡ್ಲೆ ತನ್ನ ಐಟಮ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋಗ್ತಿದ್ದ. ಏನಾಯ್ತು, ಇವತ್ತು ಬೇಗ ಮನೆಗ್ ಬಂದ್ಬಿಟ್ಟಿದೀರಾ? ಜಾಸ್ತಿ ಮೀನ್ ಸಿಕ್ಕಿರ್ಲಿಲ್ವಾ ಇವತ್ತು? ಏನ್ ಹೇಳಿ ಭಾಗ್ಯವಾನ್, ಇವತ್ತಂತೂ ಒಳ್ಳೆ ವ್ಯಾಪಾರವಾಯ್ತು. ಎಲ್ಲಾ ಮೀನ್ಗಳು ತುಂಬಾ ಚೆನ್ನಾಗಿ ಮಾರಾಟವಾಯ್ತು. ಸ್ವಲ್ಪ ಹೊತ್ತಿನ ನಂತರ ಸೋಹನ್ ಮನೆ ಹೊರಗಡೆ ಜನಗಳ ಗುಂಪು ಸೇರತ್ತೆ. ಎಲ್ರೂ ಸೋಹನ್ಗೆ ಧಿಕ್ಕಾರ ಅಂತ ಕೂಗ್ತಿರ್ತಾರೆ. ಸೋಹನ್ ಮತ್ತೆ ವಿಮ್ಲಾಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗೋದಿಲ್ಲ. ಈ ಜನಗಳು ಯಾಕೆ ಕೂಗ್ತಿದ್ದಾರೆ ಗೊತ್ತಿಲ್ಲ. ನಡಿ ಹೊರಗ್ ಹೋಗಿ ನೋಡೋಣ. ಸೋಹನ್ ಮತ್ತೆ ವಿಮ್ಲಾ ಹೊರಗ್ ಹೋಗ್ತಾರೆ. ಅಲ್ಲಿ ಜನಗಳು ತುಂಬಾ ಕೋಪದಲ್ಲಿರ್ತಾರೆ. ಏನಾಯ್ತು ಅಣ್ಣಂದಿರಾ, ನೀವೆಲ್ಲ ಇಷ್ಟು ಕೋಪದಿಂದ ಇಲ್ಯಾಕ್ ಕೂಗ್ತಾ ಇದೀರಾ? ನಿನ್ನ ಮೀನ್ಗಳನ್ನ ತಿಂದು ಇಲ್ಲಿ ಎಲ್ಲರ ಮನೆಯಲ್ಲಿ ಹುಷಾರ್ ತಪ್ಪಿದ್ದಾರೆ. ಹಾಗೂ ಕೆಲವರಂತೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ.
ಇದೆಲ್ಲ ಹೇಗಾಗಕ್ ಸಾಧ್ಯ? ನಾನಂತೂ ಎಂದಿನಂತೆ ಕೆರೆಯಿಂದ ಫ್ರೆಶ್ ಮೀನನ್ನ ತಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ನಮಗ್ ಗೊತ್ತಿಲ್ಲ. ನೀನು ಇವರೆಲ್ಲರ ದುಡ್ಡನ್ನ ವಾಪಸ್ ನೀಡ್ಲೇಬೇಕು. ಹಾಗೂ ಜೊತೆಗೆ ಎಲ್ಲರ ಚಿಕಿತ್ಸೆಯ ದುಡ್ಡನ್ನ ನೀನೇ ನೋಡ್ಕೊಳ್ಬೇಕು. ಹಾಗೂ ಸಹಾಯಧನನೂ ನೀಡಬೇಕು. ಸೋಹನ್ಗೆ ಅರ್ಥನೇ ಆಗ್ತಿರೋದಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋದು. ಆದ್ರೆ ಸೋಹನ್ ತುಂಬಾ ಒಳ್ಳೆ ಮನಸ್ಸಿನ ಮನುಷ್ಯ ಆಗಿದ್ದ. ಹಾಗಾಗಿ ಎಲ್ರಿಗೂ ಅವ್ರವ್ರ ದುಡ್ಡನ್ನ ಕೊಟ್ಬಿಡ್ತಾನೆ. ಮತ್ತೆ ಹುಷಾರಿಲ್ದೆ ಅಡ್ಮಿಟ್ ಆಗಿರೋರ್ನ ಕೂಡ ನೋಡೋದಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ನಮ್ ಹತ್ರ ಜಾಸ್ತಿ ದುಡ್ಡು ಉಳ್ದಿಲ್ಲ. ಆ ಹಾಳಾಗಿರೋ ಮೀನನ್ನ ತಿಂದು ಹುಷಾರ್ ತಪ್ಪಿರೋರ್ಗೆ ನೀವ್ ದುಡ್ಡು ಕೊಟ್ಟು ಖರ್ಚು ಮಾಡಿದೀರಾ. ಇನ್ನು ಕೇವಲ ಈ ಮನೆ ಹಾಗೂ ನನ್ನ ದೋಣಿ ಉಳಿದಿದೆ. ದೋಣಿ ಮಾರಿದ್ರೆ ಸಂಪಾದನೆ ಎಲ್ಲಿಂದ ಆಗುತ್ತೆ? ನಾವು ಈ ಮನೆನ ಮಾರ್ಲೇಬೇಕು. ಆಯ್ತು, ನಾನು ಬೇಕಾದ್ರೆ ನನ್ನ ಜೀವನನ ನದಿ ದಡದಲ್ಲಿ ನಿಮ್ ಜೊತೆ ಕಳೆಯಕ್ ಇಷ್ಟಪಡ್ತೀನಿ. ಸೋಹನ್ ತನ್ನ ಮನೆನ ಮಾರ್ಬಿಡ್ತಾನೆ. ಸೋಹನ್ ಮತ್ತೆ ವಿಮ್ಲಾ ತಮ್ಮ ದೋಣಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೋಹನ್ ಪ್ರತಿದಿನದ ಹಾಗೆ ಮೀನನ್ನ ಹಿಡಿದು ಮಾರೋದಕ್ ಹೋಗ್ತಾನೆ. ಮೀನ್ ತಗೊಳ್ಳಿ, ಒಳ್ಳೆಯ ಮೀನು. ಇಡೀ ದಿನ ಕಳ್ದು ಹೋಗತ್ತೆ. ಆದ್ರೆ ಸೋಹನ್ ಹತ್ರ ಒಂದು ಮೀನು ವ್ಯಾಪಾರ ಆಗೋದಿಲ್ಲ. ಅವನಿಗೆ ಪಾಪ ಪೂರ್ತಿ ನಿರಾಶೆ ಆಗತ್ತೆ. ಅರೆ ಸೋಹನ್, ನಿಂದಂತೂ ಒಂದು ಮೀನನ್ನು ಮಾರಾಟವಾಗಿಲ್ವಾ? ಏನ್ ಹೇಳಿ, ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಒಂದ್ ಮೀನ್ ಸಹ ಕೊಂಡ್ಕೊಂಡ್ತಿಲ್ಲ. ಎಲ್ಲರೂ ನಿನ್ನ ಮೀನ್ಗಳಿಂದ ಭಯಭೀತರಾಗಿದ್ದಾರೆ. ಎಲ್ಲರಿಗೂ ತನ್ನ ಜೀವನೇ ಮುಖ್ಯ. ಯಾರು ಸಹ ತನ್ನ ಹೆಂಡತಿ ಮಕ್ಕಳು ಹುಷಾರ್ ತಪ್ಪೋದನ್ನ ಬಯಸೋದಿಲ್ಲ. ಆದ್ರೆ ಅದ್ರಲ್ಲಿ ನಮ್ದು ಯಾವ್ದೇ ತಪ್ಪಿರ್ಲಿಲ್ಲ. ಹಾಗೂ ನಾನು ನನ್ನ ತಪ್ಪನ್ನ ತಿದ್ಕೊಂಡಿದ್ದೀನಿ. ಆದ್ರೆ ನಾವೆಲ್ಲ ನಿಮ್ಮನ್ನ ನಂಬೋದಾದ್ರೂ ಹೇಗೆ? ಒಂದ್ಸಲ ಮೋಸ ಹೋದವರು ಮತ್ತೊಂದ್ಸತಿ ಮೋಸ ಮಾಡಲ್ಲ ಅಂತ ಏನ್ ಹೇಳಕ್ಕಾಗುತ್ತೆ? ಸೋಹನ್ ತನ್ನ ಸ್ನೇಹಿತನ ಬಾಯಲ್ಲಿ ಈ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೋತಾನೆ. ಮತ್ತೆ ವಾಪಸ್ ವಿಮ್ಲಾ ಇದ್ದಂತ ಜಾಗಕ್ಕೆ ದೋಣಿಗೆ ಹೋಗ್ತಾನೆ. ಏನಾಯ್ತು? ಬರೋದಕ್ಕೆ ಇವತ್ತು ತುಂಬಾ ತಡ ಆಯ್ತು. ಒಳ್ಳೆ ಸಂಪಾದನೆ ಆಗಿದೆ ಅನ್ಸತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ಇವತ್ತು ಒಂದ್ ಮೀನು ಸಹ ಸೇಲ್ ಆಗಿಲ್ಲ. ಯಾರು ನಮ್ಮಿಂದ ಮೀನನ್ ತಗೊಳಕ್ಕೆ ರೆಡಿನೇ ಇಲ್ಲ. ಹಾಗಾದ್ರೆ ನೀವ್ ಯಾಕೆ ನಿಮ್ಮ ಫ್ರೆಂಡ್ ರಮೇಶ್ ಹತ್ರ ಸಹಾಯ ಕೇಳ್ಬಾರ್ದು? ನೀವು ಅಗತ್ಯ ಇದ್ದಾಗ ಅವನಿಗೆ ಸಹಾಯ ಮಾಡಿದ್ರಿ ಅಲ್ವಾ? ಇವಾಗ ಎಲ್ಲ ಬದಲಾಗಿದೆ. ಯಾವಾಗ ನನ್ನ ಹತ್ರ ದುಡ್ಡಿತ್ತೋ ಜನ ನನ್ನ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ನನ್ನ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ. ನಾವ್ ನಾಳೆ ಮತ್ತೆ ಮೀನನ್ನ ಹಿಡಿದು ನದಿ ಆ ಕಡೆ ಇರೋ ಹಳ್ಳಿಗೆ ಹೋಗ್ ಮಾರೋಣ. ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಹಾಗಾದ್ರೆ ನೀನ್ ಹೇಳ್ತೀಯ ಅಂದ್ಮೇಲೆ ನಾನ್ ನಾಳೆ ಆ ಊರಿಗೆ ಹೋಗಿನೂ ನೋಡ್ಕೊಂಡ್ ಬರ್ತೀನಿ. ಮಾರನೇ ದಿನ ಗಂಡ ಹೆಂಡತಿ ಇಬ್ರು ಮೀನನ್ನ ಹಿಡಿಯೋದಿಕ್ಕೆ ಅಂತ ನದಿಗೆ ಅವರ ದೋಣಿನ ಹಾಕಿದಾಗ ಉಳ್ದಂತ ಮೀನ್ಗಾರರು ವಿರೋಧ ಮಾಡ್ತಾರೆ. ನೀನು ನದಿಯ ನೀರ್ ಮೇಲೆ ದೋಣಿನ ನಡ್ಸಕ್ಕೆ ಸಾಧ್ಯವಿಲ್ಲ. ಹಾಗ್ಯಾಕೆ ಹೇಳ್ತಾ ಇದೀರಾ ಮದನಣ್ಣ? ಮೊದ್ಲೇ ಒಂದ್ಸಲ ನೀನ್ ನಮ್ಮ ಜೀವವನ್ನ ಸಂಕಟದಲ್ಲಿಟ್ಟಿದ್ಯಾ. ಆದ್ರೆ ಇನ್ಮೇಲೆ ನಾವ್ ಹಾಗಾಗಕ್ಕೆ ಬಿಡೋದಿಲ್ಲ. ಸರಿ, ನಾವ್ ನಮ್ ದೋಣಿನ ತಗೊಂಡು ಈ ಹಳ್ಳಿಯಿಂದ ಹೊರಟೋಗ್ತೀವಿ. ವಿಮ್ಲಾ ಮತ್ತೆ ಸೋಹನ್ ತಮ್ಮ ದೋಣಿನ ತಗೊಂಡು ನದಿನಲ್ಲಿ ಹೊರಟೋಗ್ತಾರೆ. ಗಂಟೆಗಳ ತನಕ ನದಿಲೇ ಹೋಗ್ತಿರ್ತಾರೆ. ಅವರಿಗೆ ಸುತ್ತಮುತ್ತ ಯಾವ್ದೇ ಹಳ್ಳಿ ಕಾಣಿಸೋದಿಲ್ಲ. ಆಗ ವಿಮ್ಲಾಗೆ ನೀರಲ್ಲಿ ಚಿನ್ನದ ತರ ಹೊಳೆಯೋ ಅಂತ ಒಂದು ಮೀನು ಕಣ್ಣಿಗೆ ಬೀಳತ್ತೆ. ವಿಮ್ಲಾ ಆ ಕೂಡ್ಲೆ ಬಲೆ ಬೀಸಿ ಆ ಚಿನ್ನದ ಮೀನನ್ನ ಹಿಡಿತಾಳೆ. ಇದಂತೂ ಯಾವ್ದೋ ಜಾದುವಿನ ಮೀನಿನ ತರ ಕಾಣುತ್ತೆ. ಇದ್ರ ಬಣ್ಣ ನೋಡಿ, ಚಿನ್ನದ ತರ ಹೊಳಿತಾ ಇದೆ. ಒಂದ್ ವೇಳೆ ಚಿನ್ನದ ಮೀನನ್ನ ನಾವು ಮಾರ್ಕೆಟ್ ಅಲ್ಲಿ ಮಾರಿದ್ರೆ ಒಳ್ಳೆ ಬೆಲೆ ಸಿಗತ್ತೆ ನಮ್ಗೆ. ನಾವಿದನ್ನ ಹುಷಾರಾಗಿಟ್ಕೊಳ್ಬೇಕು. ಹಾಗೂ ನಾವು ಈ ಮೀನಿಂದ ಫಾರ್ಮಿಂಗ್ ಮಾಡೋಣ. ಹಾಗೂ ಇದರ ಸುಂದರವಾದ ಮೊಟ್ಟೆಯನ್ನ ಮಾರುಕಟ್ಟೆಯಲ್ಲಿ ಮಾರೋಣ. ನಿನಗ ಆ ಗಾದೆ ಗೊತ್ತಿಲ್ವಾ? ಚಿನ್ನ ಕೊಡುವ ಕೋಳಿಯನ್ನ ಯಾವತ್ತೂ ಕುಯ್ಯಬಾರದು. ಸರಿಯಾಗಿ ಹೇಳಿದ್ರಿ ನೀವು. ವಿಮ್ಲಾ ಮತ್ತೆ ಸೋಹನ್ ಒಂದ್ ಹಳ್ಳಿಗೆ ಹೋಗಿ ತಲುಪ್ತಾರೆ. ಅಲ್ಲಿ ಅವರು ತಮ್ಮ ದೋಣಿನ ಮಾರಿ ಜಮೀನನ್ನ ಕೊಂಡ್ಕೊಂಡು ಕೆರೆ ಮಾಡ್ಕೋತಾರೆ. ಚಿನ್ನದ ಮೀನಿನ ಫಾರ್ಮಿಂಗ್ ಶುರು ಮಾಡ್ತಾರೆ. ಅಲ್ಲಿ ಸ್ವಲ್ಪ ದಿನದಲ್ಲೇ ಚಿನ್ನದ ಮೀನು ಚಿನ್ನದ ಮೊಟ್ಟೆ ಹಿಡತ್ತೆ. ನಾವು ಈ ಚಿನ್ನದ ಮೊಟ್ಟೆನ ಮಾರಿ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡೋಣ. ನಿಧಾನವಾಗಿ ಆ ಚಿನ್ನದ ಮೊಟ್ಟೆನ ಮಾರಿ ವಿಮ್ಲಾ ಮತ್ತೆ ಸೋಹನ್ ಮತ್ತೆ ಶ್ರೀಮಂತರಾಗ್ತಾರೆ. ಮತ್ತೆ ವಾಪಸ್ ತಮ್ಮ ಹಳ್ಳಿಗೆ ಹೋಗ್ತಾರೆ. ಸೋಹನ್ ಹತ್ರ ದುಡ್ಡಿರೋದನ್ನ ನೋಡಿ ಹಳ್ಳಿ ಜನಗಳು ಮತ್ತೆ ಅವನ ಹತ್ರ ದುಡ್ಡು ಕೇಳೋದಕ್ಕೆ ಅಂತ ಬರ್ತಾರೆ. ಅರೆ, ಗೆಳೆಯನ ಮಾತನ್ನು ಬೇಜಾರ್ ಮಾಡ್ಕೋಬಾರ್ದು. ನೀನಂತೂ ನಂದು ಚಡ್ಡಿ ದೋಸ್ತು. ಸುಳ್ಳು ಸ್ನೇಹನ ತೋರ್ಸೋದನ್ನ ಮೊದ್ಲು ನಿಲ್ಸು. ನಮಗೆ ಹಣದ ಅಗತ್ಯ ಇದ್ದಾಗ ನೀನು ನಮಗ್ ಕೊಡದೆ ಚೆನ್ನಾಗ್ ಬೈದ್ ಕಳಿಸ್ದೆ. ಹೊರಟೋಗಿಲ್ಲಿಂದ. ಸೋಹನ್ ಈಗ ಮನುಷ್ಯರನ್ನ ಕಂಡ್ಹಿಡಿತಾ ಇದ್ದ. ಮೋಸ್ಗಾರ ಸ್ನೇಹಿತರನ್ನ ದೂರ ಇಡ್ತಿದ್ದ. ಚಿನ್ನದ ಮೀನಿನ ಸಹಾಯದಿಂದ ಅವನ ಜೀವನ ತುಂಬಾ ಚೆನ್ನಾಗಿ ಹೋಗ್ತಿತ್ತು.